ದಾಳಿಂಬೆ ತೋಟದಲ್ಲಿ ಮೊಗ್ಗು ಕೀಳುತ್ತಾ ದ್ರಾಕ್ಷಿ ತೋಟದಲ್ಲಿ ಕಳೆ ಕೀಳುತ್ತಾ ಇದ್ದಾರಲ್ಲ, ಈತನ ಹೆಸರು ಚಂದ್ರಪ್ಪ. ಇವರು ತಮ್ಮ 28 ಎಕರೆಯಲ್ಲಿ ಸಮಗ್ರ ಕೃಷಿಗೆ ಒತ್ತು ನೀಡಿದ್ದಾರೆ. ದಾಳಿಂಬೆ, ದ್ರಾಕ್ಷಿ, ಕ್ಯಾಪ್ಸಿಕಮ್, ರಾಗಿ, ಮುಸುಕಿನ ಜೋಳ ಸೇರಿದಂತೆ ವಿವಿಧ ಬೆಳೆಗಳನ್ನು ಬೆಳೆದಿದ್ದಾರೆ. ಅಷ್ಟೇ ಅಲ್ಲ, ಕೋಳಿ, ಕುರಿ, ಹಸು ಸಾಕಾಣಿಕೆಯನ್ನು ನಡೆಸುತ್ತಿದ್ದಾರೆ. ಅವರ ಇಷ್ಟೆಲ್ಲ ಕೃಷಿ ಕಾರ್ಯ ಸಾಗಲು ಕಾರಣ ಕುಟುಂಬ. ಚಂದ್ರಪ್ಪ ಅವರದ್ದು ಮೂಲತಃ ಕೃಷಿ ಕುಟುಂಬ. ಚಂದ್ರಪ್ಪ ಅವರ ದೊಡ್ಡಪ್ಪ, ಚಿಕ್ಕಪ್ಪನ ಮಕ್ಕಳು ಸೇರಿದಂತೆ ಎಲ್ಲರೂ ಒಟ್ಟಿಗೆ ಇದ್ದಾರೆ. ಕೃಷಿ ಚಟುವಟಿಕೆಗಳಲ್ಲಿ ಪರಸ್ಪರ ಸಹಕಾರ ನೀಡುತ್ತಿದ್ದಾರೆ. 2013ರಲ್ಲಿ ಚಂದ್ರಪ್ಪ ಅವರು ಟೊಮ್ಯಾಟೋದಲ್ಲಿ ಭರ್ಜರಿ ಇಳುವರಿ ಪಡೆದಿದ್ರು. ನಾಟಿ ಮಾಡಿದ್ದ ಟೊಮ್ಯಾಟೊ ಗಿಡಗಳಲ್ಲಿ ಪ್ರತಿ ಗಿಡಕ್ಕೆ ಸರಾಸರಿ 20 ಕೆಜಿ ಇಳುವರಿ ಪಡೆದಿದ್ದರು. ಆಗ ಬೆಂಗಳೂರಿನ ತೋಟಗಾರಿಕಾ ಸಂಶೋಧನಾ ಕೇಂದ್ರದಿಂದ ಪ್ರಶಸ್ತಿಯೂ ಲಭಿಸಿತ್ತು. ಮನೆಯಲ್ಲಿ 28 ಮಂದಿ ಇದ್ದಾರೆ. ಜೊತೆಗೆ ಪ್ರತಿನಿತ್ಯ 30 ಮಂದಿ ಕೆಲಸದವರು ಕಾಯಮಾಗಿ ಇದ್ದಾರೆ. ಇಷ್ಟೆಲ್ಲ ಜನರಿಗೆ ಊಟಕ್ಕಾಗಿ ಮನೆಯಲ್ಲಿ ತರಕಾರಿ, ಆಹಾರ ಧಾನ್ಯಗಳನ್ನು ಬೆಳೆಯುತ್ತೇವೆ. ಹೀಗೆ ಹಂತ ಹಂತವಾಗಿ ಮನೆಯಲ್ಲಿ ಕೃಷಿ ಚಟುವಟಿಕೆಗಳು ವಿಸ್ತಾರವಾಗಿವೆ ಎನ್ನುತ್ತಾರೆ ಚಂದ್ರಪ್ಪ. ವಾತಾವರಣಕ್ಕೆ ತಕ್ಕಂತೆ ಬೆಳೆಗಳನ್ನು ಯೋಜಿಸುತ್ತೇವೆ. ಇಂತಹ ಸಮಯದಲ್ಲಿ ಈ ತರಕಾರಿ ಅಥವಾ ಹಣ್ಣು ಬೆಳೆದರೆ ಒಳ್ಳೆಯ ಆದಾಯ ಬರುತ್ತದೆ ಎಂದು ಯೋಜನೆ ಹಾಕಿಕೊಳ್ಳುತ್ತೇವೆ. ಆ ಪ್ರಕಾರ ಟೊಮ್ಯಾಟೊ, ಹೂಕೋಸು, ಕ್ಯಾಪ್ಸಿಕಮ್, ಬೀನ್ಸ್, ಆಲೂಗಡ್ಡೆ, ಹೂವು ಸೇರಿದಂತೆ ಎಲ್ಲ ರೀತಿಯ ಬೆಳೆಗಳನ್ನು ಬೆಳೆಯುತ್ತೇವೆ. ನಮ್ಮ ಕೃಷಿಗೆ ಹವಾಮಾನ ಹೊಂದಬೇಕು ಅಲ್ಲವೇ ಎನ್ನುತ್ತಾರೆ. ಬೆಂಗಳೂರಿನ ಗಾಂಧಿ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಇತ್ತೀಚೆಗೆ ನಡೆದ ಕೃಷಿ ಮೇಳದಲ್ಲಿ ಚಂದ್ರಪ್ಪ ಅವರನ್ನು ಕೃಷಿ ಸಾಧಕ ಪ್ರಶಸ್ತಿ ನೀಡಿ ಸನ್ಮಾನಿಸಲಾಗಿದೆ. ಈ ಮೂಲಕ ಈ ಬಾರಿಯ GKVK ಕೃಷಿ ಮೇಳದಲ್ಲಿ ಜಿಲ್ಲೆಯ ಕೃಷಿ ಸಾಧಕರಿಗೆ ಗೌರವ ದೊರೆತಿದೆ. ಕೃಷಿಯಲ್ಲಿ ಸಕ್ರಿಯವಾಗಿ ತೊಡಗಿದ್ದವರಿಗೂ ಪ್ರಶಸ್ತಿಗಳು ದೊರೆಯುತ್ತಿತ್ತು. ಇದನ್ನು ನೋಡಿ ನಮಗೆ ಬೇಸರ ಆಗುತ್ತಿತ್ತು. ಆದರೆ ಈಗ ನಮ್ಮನ್ನು ಗುರುತಿಸಿ ಪ್ರಶಸ್ತಿ ನೀಡುವುದು ಖುಷಿ ತಂದಿದೆ. ಇದಕ್ಕೆ ಕಾರಣರಾದ ಕೃಷಿ ಇಲಾಖೆ, ತೋಟಗಾರಿಕೆ ಇಲಾಖೆ ಅಧಿಕಾರಿಗಳಿಗೆ GKVK ಅವರಿಗೆ ಧನ್ಯವಾದ ಸಲ್ಲಿಸುತ್ತಾರೆ. ಕುಟುಂಬ ಸದಸ್ಯರ ಸಹಕಾರದಲ್ಲಿ ದೊರೆತ ಈ ಪ್ರಶಸ್ತಿಯನ್ನು ಕೂಡ ಕುಟುಂಬಕ್ಕೆ ಅರ್ಪಿಸುವುದಾಗಿ ನುಡಿಯುತ್ತಾರೆ. ಒಂದು ಸಮಯದಲ್ಲಿ ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ನೀರಿನ ಸಮಸ್ಯೆ ವ್ಯಾಪಕವಾಗಿತ್ತು. 1,500 ಅಡಿ ಆಳದವರೆಗೆ ಕೊಳವೆ ಬಾವಿ ತೆಗೆಸಬೇಕಿತ್ತು. ಚಂದ್ರಪ್ಪ ಅವರು ಈವರೆಗೆ ಕೃಷಿಗಾಗಿ 46 ಕೊಳವೆ ಬಾವಿ ಕೊರೆಸಿದ್ದಾರೆ. 66 ಕೊಳವೆ ಬಾವಿ ಕೊರೆದಿದ್ದೇವೆ. ಈಗ 8 ಕೊಳವೆ ಬಾವಿಗಳಲ್ಲಿ ನೀರಿದೆ. ಹನಿ ನೀರಾವರಿ ಪದ್ಧತಿ ಅನುಸರಿಸುತ್ತಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಅಂತರ್ಜಲ ಕುಸಿತ ಮತ್ತು ಕೊಳವೆ ಬಾವಿಗಳ ವಿಚಾರವಾಗಿ ಡಾಕ್ಟರ್ ಕೆ. ಸುಧಾಕರ್ ವಿಧಾನಸೌಧದಲ್ಲಿ ನನ್ನ ಹೆಸರು ಪ್ರಸ್ತಾಪಿಸಿ ಮಾತನಾಡಿದ್ದರು ಎಂದು ಚಂದ್ರಪ್ಪ ತಿಳಿಸುತ್ತಾರೆ. ನಾವು ಜಾಯಿಂಟ್ ಫ್ಯಾಮ್ಲಿ ಅಂದರೆ ಒಟ್ಟು ಕುಟುಂಬದ ಒಂದು ಸದಸ್ಯತ್ವ ಹೊಂದಿರತಕ್ಕಂಥ ಒಂದು ಫ್ಯಾಮ್ಲಿ ನಮ್ಮದು. ನಾವೊಂದು 30-35 ವರ್ಷದಿಂದ 40 ವರ್ಷದಿಂದ ಕೃಷಿ ಮಾಡ್ತಿದ್ದೀವಿ. ನಮ್ಮದು ಮೊದಲಿಗೇನು ಕೃಷಿ ಫ್ಯಾಮ್ಲಿನೇ. ನಾವು ಮೊದಲಿಂದಲೂ ಕೃಷಿ ಮಾಡ್ಕೊಂಡು ಬಂದ ತಾತ ಅಪ್ಪ ನಾವು ಸಹ ಕೃಷಿಗೆ ಬಂದ್ವಿ. ನಾವೀಗ ಒಟ್ಟು ಒಂದು 28 ಎಕರೆಯಲ್ಲಿ ಕೃಷಿ ಮಾಡ್ತಿದ್ದೀವಿ. ಅದರಲ್ಲೀಗ ದ್ರಾಕ್ಷಿ ಒಂದು 10 ಎಕರೆ ಮಾಡ್ತಿದ್ದೀವಿ, ದಾಳಿಂಬೆ ಒಂದು 7 ಎಕರೆ ಮಾಡ್ತಿದ್ದೀವಿ. ಈ ಒಟ್ಟು 17 ಎಕರೆ ನಾವು ದ್ರಾಕ್ಷಿ ಮತ್ತು ದಾಳಿಂಬೆನ ಮಾಡ್ತಿದ್ದೀವಿ. ದ್ರಾಕ್ಷಿಯಲ್ಲಿ ಪ್ರತಿ ವರ್ಷವೂ ನಾವು ಇಳುವರಿ ಬರುತ್ತೆ ಅಂತೂ ನೋಡಲಿಕ್ಕಾಗಲ್ಲ. ಆದರೆ ದ್ರಾಕ್ಷಿ ಮಾಡ್ಕೊಂಡು ಬಂದಿದ್ದೀವಿ. ಒಂದು ವರ್ಷ ಬರುತ್ತೆ, ಒಂದು ವರ್ಷ ಹೋಗುತ್ತೆ. ದ್ರಾಕ್ಷಿ ಒಳ್ಳೆ ಕೃಷಿ ಮಾಡ್ತಿದ್ದೀವಿ. ದಾಳಿಂಬೆನೂ ಸಹ ಹಾಗೇ. ದಾಳಿಂಬೆಯಲ್ಲಿ ನಾವು 2 ವರ್ಷ ಆಯಿತು ಅದನ್ನು ಸ್ಟಾರ್ಟ್ ಮಾಡಿ. ದಾಳಿಂಬೆಯಲ್ಲಿ ಒಂದು ಸ್ವಲ್ಪ ರೈತರಿಗೆ ಅನುಕೂಲವಾಗಿರ್ತಕ್ಕಂಥ ಒಂದು ಬೆಳೆ ಅಂತ ನಮ್ಗೆ ಅನಿಸಿದೆ. ನಾವು ಸಹ ದಾಳಿಂಬೆನ ಮಾಡ್ತಾಯಿದ್ದೀವಿ. ನಾವು ದ್ರಾಕ್ಷಿ ಅಲ್ಲದೇ ದಾಳಿಂಬೆ ಅಲ್ಲದೇ ಇನ್ನೂ ಬೇರೆ ಥರದ ಬೆಳೆಗಳನ್ನು ಎಲ್ಲ ಬೆಳಿತೀವಿ. ಈಗ ತಕ್ಷಣಕ್ಕೆ ಜೋಳ ಒಂದು 8 ಎಕರೆಯಲ್ಲಿ ಬೆಳೆದಿದ್ದೀವಿ. ಮತ್ತು ಜೋಳ ತೆಗೆದಾದ್ಮೇಲೆ ನಾವು ಆಲೂಗಡ್ಡೆ ಹಾಕ್ತೀವಿ. ಅದಾದಮೇಲೆ ರಾಗಿ ಬೆಳ್ಕೊತಿದ್ದೀವಿ. ಆಮೇಲೆ ಅವರೇ ಬೆಳಿತಿದ್ದೀವಿ, ತೊಗರಿ ಬೆಳಿತಿದ್ದೀವಿ. ನಾವು ತೆಂಗು ಹಾಕಿದ್ದೀವಿ ಸ್ವಲ್ಪ. ಆಮೇಲೆ ಅದ್ರ ಜೊತೆಗೆ ತೆಂಗಲ್ಲೇ ಬೇರೆ ಥರದಂಥ ಒಂದು ಕ್ರಾಪ್ಸ್ ಎಲ್ಲ ನಾವು ಬೆಳಿತಿದ್ದೀವಿ. ರಾಗಿ ಬೆಳಿತಿದ್ದೀವಿ, ಈಗ ರಾಗಿ ಹಾಕಿದ್ದೀವಿ. ನಮ್ಮ ಮನೆಗೆ ಏನು ಬೇಕಾಗಿರ್ತಕ್ಕಂಥ ಅಂಥದ್ದು ಬೆಳೆಗಳೆಲ್ಲನ್ನೆಲ್ಲ ನಾವು ಮನೆಗೆ ಬೆಳ್ಕೊತಾ ಇರ್ತೀವಿ. ಅದ್ರ ಜೊತೆಗೆ ನಾವು ಕ್ಯಾಬೇಜ್ ಬೆಳಿತೀವಿ, ಫ್ಲವರ್ ಬೆಳಿತೀವಿ,
ಮತ್ತು ಟೋಟಲಾಗಿ ನಾವು ಏನೇನು ಅಂದರೆ ವರ್ಷದಲ್ಲಿ ರೈತರಿಗೆ ಏನೇನು ಥರದ ಬೇಕಾಗುತ್ತೆ ಆ ಥರದ ಬೆಳೆಗಳನ್ನೆಲ್ಲ ಬೆಳೆದು ನಾವು ಮಾರ್ಕೆಟ್ಗೆ ಸಪ್ಲೈ ಮಾಡ್ತಾಯಿದ್ದೀವಿ. ಟೊಮೊಟೊ ಬೆಳಿತೀವಿ ನಾವು. ಟೊಮೊಟೊದಲ್ಲೂ ಸಹ ಒಳ್ಳೆ ಅವಾರ್ಡ್ ತೊಗೊಂಡಿದ್ದೀವಿ. 2013 ನಮಗೆ ಒಂದು ಗಿಡಕ್ಕೆ ಈಗ ನಾವು ನಿಂತಿರ್ತಕ್ಕಂಥ ಒಂದು ಪ್ಲಾಟಲ್ಲೇ ಟೊಮೊಟೊ ಹಾಕಿ ನಾವು 1 ಎಕರೆಗೆ 80 ಟನ್ ಇಳುವರಿನ ಪಡ್ಕೊಂಡು ನಮಗೆ IAHR ಕಡೆಯಿಂದ ನಮಗೆ ಅವಾರ್ಡೆಲ್ಲ ಕೊಟ್ಟಿದ್ದಾರೆ ಆವಾಗಲೇ. ಈಗಲೂ ಸಹ ನಾವು ಅದ್ರ ಜೊತೆಗೆ ಕುರಿ ಸಾಕಾಣಿಕೆ ಮಾಡ್ತಿದ್ದೀವಿ, ಹಸು ಸಾಕಾಣಿಕೆ ಮಾಡ್ತಿದ್ದೀವಿ. ಆಮೇಲೆ ನಮ್ಮ ಕೋಳಿ ಪೌಲ್ಟ್ರಿ ಮಾಡ್ತಿದ್ದೀವಿ, ಏನು ಕೋಳಿ ಮೇಯಿಸ್ತಿದ್ದೀವಿ. ಆ ಕೋಳಿ ಮೇಯಿಸೋ ಕಡೆ ಎಲ್ಲನೂ ನಾವು ಒಳ್ಳೆ ಮಹಾಗಣಿ ಆ ಥರದ ಗಿಡಗಳನ್ನೆಲ್ಲ ನೆಡ್ತಾಯಿದ್ದೀವಿ. ಇದೆಲ್ಲ ನೋಡಿ ನಮಗೆ ಕೃಷಿ ಇಲಾಖೆ ಕಡೆಯಿಂದ ನಮಗೆ ಜಿಲ್ಲೆಯ ಒಂದು ಅವಾರ್ಡನ್ನು ಸಹ ನಮಗೆ ಕೃಷಿ ಮೇಳದಲ್ಲಿ ಕೊಟ್ಟಿರ್ತಾರೆ. ನಾವು ಒಟ್ಟು ಕುಟುಂಬ ಇದ್ದೀವಿ. ನನಗೆ ಆಶ್ರಯ ಇಷ್ಟೆಲ್ಲ ಮಾಡಲಿಕ್ಕೆ ಕಾರಣೀಭೂತರು ನಮ್ಮ ಮನೆಯಿಂದ ಅಣ್ಣ ತಮ್ಮಂದರು ಮತ್ತು ಅಪ್ಪ ಅಮ್ಮ ಎಲ್ಲರೂ ಸಹಾಯದಿಂದ ನಾವಿಷ್ಟೆಲ್ಲ ಮಾಡಲಿಕ್ಕೆ ಒಂದು ಪ್ರಶಸ್ತಿ ಪಡಲಿಕ್ಕೆ ಅರ್ಹರಾಗಿದ್ದೀವಿ. ಅದ್ರ ಜೊತೆಗೆ ನಾವು ಸಹ ಈ ಬೋರ್ವೆಲ್ ಹಾಕಿ ಮೊದಲಿಗೆ ತುಂಬ ನಮಗೆ ಕಷ್ಟ ಆಗ್ತಿತ್ತು. ಆವಾಗ ನಾವು ಒಂದು 46 ಬೋರ್ವೆಲ್ಲು ಕೊರೆಸಿದ್ದೀವಿ. 46 ಬೋರ್ವೆಲ್ಲಲ್ಲಿ ಈಗ ನನಗೆ ಪ್ರೆಸೆಂಟ್ ಒಂದು 8 ಬೋರ್ವೆಲ್ ಓಡ್ತಿದೆ. ಅದರಿಂದನೇ 8 ಬೋರ್ವೆಲ್ಲಿಂದನೇ ಇಷ್ಟೊಂದು ಕೃಷಿನೂ ನಾವು ಮಾಡ್ತಿದ್ದೀವಿ. ಈಗ ನಮಗೆ ವಾಟರ್ ಲೆವೆಲೆಲ್ಲ ಸ್ವಲ್ಪ ಮೇಲೆ ಬಂದಿದೆ. ಅದರಿಂದ ಏನು ತೊಂದರೆ ಆಗ್ತಾಯಿಲ್ಲ. ಈಗ ಕೃಷಿ ಮಾಡಲಿಕ್ಕೆ ನಮಗೆ ಯೋಗ್ಯವಾಗಿದೆ. ನಾವು ಕೃಷಿ ಮಾಡಿಕೊಂಡು ನೆಮ್ಮದಿಯಾಗಿ ಇದ್ದೀವಿ. ಬೇಸಿಕಲಿ ನಾವು ಈ ರೈತ ಕುಟುಂಬ ಅಂತ ಹೇಳಿದ ತಕ್ಷಣ ಎಲ್ಲರೂ ಯೋಚನೆ ಮಾಡೋದು ಒಂದು ಥರ ಅದರಲ್ಲಿ ಲಾಸ್ ಆಗ್ತಿರುತ್ತೆ, ಅದರಲ್ಲಿ ಕಷ್ಟಪಟ್ಟರಷ್ಟು ನಮಗೆ ಏನೂ ಬರಲ್ಲ ಅಂತಲೇ ಹೇಳ್ತಿರ್ತಾರೆ. ಬಟ್ ನಾವು ಚಿಕ್ಕ ಹುಡುಗರಾಗಿಂದ ಸಹಿತ ನಾವು ಅದನ್ನೇ ಮಾಡ್ಕೊಂಡು ಬಂದಿದ್ದೀವಿ. ಅದನ್ನೇ ಅವರು ಫಸ್ಟಿಂದನೇ ಎಲ್ಲರೂ ಮಾಡ್ತಿದ್ದಾರೆ. ನಮ್ಮ ಅಂಕಲ್ ಆಗಿರ್ಬೋದು, ನಮ್ಮ ಚಿಕ್ಕಪ್ಪಂದ್ರಾಗಿರ್ಬೋದು, ಅಥವಾ ನಮ್ಮ ತಂದೆಯವರಾಗಿರ್ಬೋದು. ತುಂಬ ಕಷ್ಟ ಬಿಟ್ಟು ಈ ಪೊಸಿಷನ್ಸ್ ಏನು ನಾವು ಇವಾಗ ಇದ್ದೀವಲ್ಲ ಅದನ್ನೆಲ್ಲ ಅವ್ರು ಏನು ಓದೋಕ್ಕಾಗಿಲ್ಲ ಅಂತಂತಿದ್ರು, ಅದನ್ನು ನಮ್ಗೆ ಆಗಬಾರ್ದು ಅಂಥೇಳಿ ಅದನ್ನು ಕೃಷಿಯಿಂದನೇ ಸಂಪಾದನೆ ಮಾಡಿ ಕೊಟ್ಟಿದ್ದಾರೆ ನಮಗೆ. ನಾನು MBA ಮಾಡಿದ್ದೀನಿ, ಆದಿತ್ಯ ಬಿರ್ಲಾ ಫಿನಾನ್ಸ್ ಲಿಮಿಟೆಡಲ್ಲಿ ಫಿನಾನ್ಷಿಯಲ್ ಅಡ್ವೈಸರಾಗಿ ವರ್ಕ್ ಮಾಡ್ತಿದ್ದೀನಿ. ಅದ್ರ ಜೊತೆಗೆ ಸಹಿತ ನನಗೆ ಎವ್ರಿ ಸ್ಯಾಟರ್ಡೆ ಸಂಡೇ ಬಂದು ನನಗೆ ರಜೆ ಇರುತ್ತೆ. ಆದರೆ ನಾನು ಸಿಟಿಯಲ್ಲಿರಲ್ಲ, ಇಮಿಡಿಯೇಟ್ ವಾಪಸ್ ಬಂದು ನಮ್ಮದೇನು ಅಗ್ರಿಕಲ್ಚರ್ ಏನಿದೆ ಅದನ್ನು ಪ್ರತಿದಿನ ನೋಡ್ತೀನಿ. ಮತ್ತು ನಂದು ಕೋಳಿ ಫಾರ್ಮ್ ಇದ್ದಾಗೂ ಅಷ್ಟೇ, ಇಮಿಡಿಯೇಟ್ ಸಂಜೆ ಆಫೀಸ್ ಆಗಿದ ತಕ್ಷಣ ವೀಡಿಯೋ ಕಾಲ್ ಮಾಡ್ಕೊಳ್ತೀನಿ, ಲೇಬರ್ಸ್ ಜೊತೆ ಮಾತಾಡ್ತಿರ್ತೀವಿ. ಡೈರೆಕ್ಟ್ ಇನ್ ಕೇಸ್ ಹೀಟ್ ಇದೆಯಾ ಇಲ್ವಾ ಎಲ್ಲ ಪ್ರತಿಯೊಂದು ನಾನು ಚೆಕ್ ಮಾಡ್ಕೊತೀನಿ. ಯಾಕೆ ಅಂತಂದರೆ ಅದು ನಮ್ಮ ಬ್ಲಡ್ಡಲ್ಲೇ ಬಂದುಬಿಟ್ಟಿದೆ. ರೈತರು ಅನ್ನೋದು ನಾವು ಯಾವುದೇ ಕೆಲಸ ಮಾಡಲಿ ಅದು ಇನ್ನೊಬ್ರಿಗೆ ಅನ್ನ ಕೊಡುವಂಥ ಜೀವನ ಆಗಿರ್ತಕ್ಕಂಥದ್ರಿಂದ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಾವು ಎಲ್ಲೇ ಕೆಲಸ ಮಾಡಲಿ ಏನೇ ಮಾಡಲಿ ಸಹಿತ ಯಾವುದೇ ಕಾರಣಕ್ಕೂ ರೈತರಾಗಿ ಇರ್ತಕ್ಕಂಥ ಯಾರೇ ಪ್ರತಿಯೊಬ್ಬರೂ ಸಹಿತ ಅವ್ರ ವೃತ್ತಿಯನ್ನು ಯಾವುದೇ ಕಾರಣಕ್ಕೂ ಬಿಡಬಾರ್ದು ಅಂತ ನಾನು ವಿನಂತಿಸ್ಕೊಳ್ತೀನಿ. ಯಾಕೆ ಅಂತಂದರೆ ಇದನ್ನು ಬಿಟ್ಬಿಟ್ರೆ ಯಾರಿಗೂ ಊಟ ಹಾಕೋಕ್ಕೆ ಯಾರೂ ಇರಲ್ಲ. ಆದ್ದರಿಂದ ಪ್ರತಿಯೊಬ್ಬರೂ ಸಹಿತ ರೈತರಾಗಿ ಏನೇ ಬೇರೆ ಇವಾಗ ಸಮ್ ರೀಸನ್ಸಿಂದ ಅವರು ಬೇರೆ ಕಡೆ ವರ್ಕ್ ಮಾಡ್ತಿರ್ಬೋದು. ಯಾಕೆಂದರೆ ನಾನು ಇಷ್ಟೆಲ್ಲ ಕಷ್ಟಪಟ್ಟು ಓದಿರ್ತೀವಿ, ಮತ್ತು ನಾನು ಹೆಂಗೆ ಮಾಡೋದು ಅಂತ ಇದಿರ್ಬೋದು. ಬಟ್ ಮಾಡಿದ್ರೂ ಸಹಿತ ನೀವು ಯಾವುದೇ ಕಾರಣಕ್ಕೂ ನಿಮ್ಮ ತಂದೆ ತಾಯಿ ಏನು ಮಾಡಿರ್ತಾರಲ್ಲ ಅದನ್ನು ಯಾವುದೇ ಕಾರಣಕ್ಕೂ ಬಿಡಬಾರ್ದು ಅಂತ ನಾನು ವಿನಂತಿಸ್ಕೊಳ್ತೀನಿ. ಯಾಕೆ ಅಂತಂದರೆ ಇದರಿಂದನೇ ನಾವು ಬಂದಿದ್ದೀವಿ, ಮತ್ತು ಅದನ್ನೇ ಬಿಟ್ಬಿಟ್ರೆ ನಾವು ಮತ್ತೆ ಝೀರೋ ಆಗ್ತೀವಿ. ಅದು ಯಾವುದೇ ಕಾರಣಕ್ಕೂ ಆಗಬಾರ್ದು. ಅದರಿಂದ ನಾವು ಏನು ಮಾಡಿರ್ತೀವಿ ಅದನ್ನ ಜೊತೆಯಲ್ಲೇ ಇದನ್ನು ತೊಗೊಂಡು ಹೋಗಲೇಬೇಕಾಗುತ್ತೆ. ಇದು ನನ್ನ ಅದೃಷ್ಟ ಅಂತಲೇ ಭಾವಿಸ್ತೀನಿ. ಯಾಕೆ ಅಂತಂದರೆ ಇಷ್ಟು ಜನ ನಮ್ಮ ಚಿಕ್ಕಪ್ಪನಂದ್ರ ಆಗಿರ್ಬೋದು, ನಮ್ಮ ಅಪ್ಪ ಆಗಿರ್ಬೋದು, ನಮ್ಮ ತಾತ ಆಗಿರ್ಬೋದು, ಪ್ರತಿಯೊಬ್ಬರು ತುಂಬ ಸಪೋರ್ಟಿವ್ ಆಗಿ ಬೆಳೆಸ್ಕೊಂಡು ಬಂದಿದ್ದಾರೆ. ಅದನ್ನು ನಮಗೆ ಕಂಟಿನ್ಯೂ ಮಾಡೋಕ್ಕೆ ಆಪರ್ಚುನಿಟಿ ಕೊಟ್ಟಿದ್ದಾರೆ. ಅದರಿಂದ ತುಂಬ ಖುಷಿ ಆಗ್ತಿದೆ. ಯಾಕೆ ಅಂತಂದರೆ ನಾವು ಏನಂತಂದರೆ ನಾವು ಓದ್ತಿದ್ವಿ, ಲೈಕ್ ನಾವು MBA ಈ ಥರಲ್ಲೆಲ್ಲ ಓದಬೇಕಾದ್ರೆ ಅನಿಸ್ತಿತ್ತು ಡೋಂಟ್ ಪುಟ್ ಆಲ್ ಎಗ್ಸ್ ಇನ್ ಒನ್ ಬ್ಯಾಸ್ಕೆಟ್ ಅಂತ ಹೇಳ್ತಿದ್ರು. ಇದನ್ನು ಆಲ್ರೆಡಿ ಅವರು ಕಾರ್ಯರೂಪಕ್ಕೆ ತಂದುಬಿಟ್ಟಿದ್ದಾರೆ. ಹೆಂಗೆ ಅಂದರೆ ಫಸ್ಟ್ ನಮ್ಗೆ ಬರೀ ದ್ರಾಕ್ಷಿಯಲ್ಲಿ ಆಗ್ತಿದ್ರು, ಬರೀ ಲಾಸ್ ಆಗ್ತಾ ಹೋಗ್ತಿತ್ತು, ಒಂದೊಂದು ಸತಿ ಬರ್ತಾನೆ ಇರಲಿಲ್ಲ. ಆವಾಗ ದೇ ಸ್ಟಾರ್ಟೆಡ್ ಇಂಪ್ಲಿಮೆಂಟಿಂಗ್ ದಿಸ್. ಅದನ್ನು ನಾವು ಇನ್ನೂ ಓದ್ತಿದ್ವಿ, ಅದು ಆಲ್ರೆಡಿ ಅವರು ಇಂಪ್ಲಿಮೆಂಟೇ ಮಾಡ್ತಿದ್ರು. ಅಂದರೆ ರೈತರಿಗೆ ಗೊತ್ತಿಲ್ಲದೆ ಇರೋದು ಯಾವುದೂ ಇಲ್ಲ, ಎಲ್ಲ ಗೊತ್ತಿರುತ್ತೆ. ಆದರೆ ಇಂಪ್ಲಿಮೆಂಟೇಷನ್ಗೆ ಸ್ವಲ್ಪ ಕಷ್ಟ ಆಗ್ಬೋದೇನೋ, ಬಟ್ ಮಾಡೇ ಮಾಡ್ತಾರೆ. ಅದಕ್ಕೆ ನಾವು ಪೌಲ್ಟ್ರಿ ಮಾಡಿದ್ವಿ, ಹಸು ಫಾರ್ಮ್ ಮಾಡಿದ್ವಿ, ಕುರಿ ಮಾಡಿದ್ವಿ. ಇವಾಗ ಏನಾಗುತ್ತೆ ಅಂದರೆ ನಿಮಗೆ ಡಿಫ್ರೆಂಟ್ ಇನ್ಕಮ್ ಸೋರ್ಸ್ ಅನ್ನೋದು ಅಟ್ ಎ ಟೈಮ್ ಬರ್ತಾ ಇರುತ್ತೆ. ನಿಮ್ಗೆ ಒಂದ್ರ ಮೇಲೆ ಅವಲಂಬಿತರಾಗೋ ಅವಶ್ಯಕತೆ ಇರೋದಿಲ್ಲ. ಅದರಿಂದ ಏನಾಗುತ್ತೆ ಅಂತಂದರೆ ನಿಮಗೆ ರೆವಿನ್ಯೂ ಜನ್ರೇಷನ್ ಈಸಿ ಆಗುತ್ತೆ. ಇವಾಗ ಮಾಡೋದ್ರಿಂದ ನಮ್ಗೆ ಏನಾಯಿತು ಅಂದರೆ ನಾವು ತುಂಬ ಜನಕ್ಕೆ ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ ಕೊಡೋಕ್ಕಾಯಿತು. ಇಲ್ಲಿ ಬಂದು
2 ಕಡೆ ಫ್ಯಾಮಿಲಿ ಇರ್ತಾರೆ. ಅರೌಂಡ್ ನಿಮಗೆ 20 ಮೆಂಬರ್ಸು ಪೌಲ್ಟ್ರಿ ಫಾರ್ಮಲ್ಲಿ ಲೇಬರ್ಸ್ ಇರ್ತಾರೆ. ಅದು ಎವ್ರಿ ದಿನ ಇರ್ತಾರೆ. ಮತ್ತು ಅದ್ರ ಜೊತೆಯಲ್ಲಿ ನಿಮಗೆ ಏನಂದರೆ ಎವ್ರಿ ಡೇ ನಮ್ಮದ್ರಲ್ಲಿ ಒಂದು 30-40 ಜನ ವರ್ಕ್ ಮಾಡೇ ಮಾಡ್ತಾರೆ. ಅವ್ರಿಗೆಲ್ಲರಿಗೂ ಸಹಿತ ಅವ್ರ ಫ್ಯಾಮ್ಲಿಗೂ ನಾವು ಯಾವುದೋ ಒಂದು ರೂಪದಲ್ಲಿ ಸಹಾಯ ಮಾಡ್ತಿದ್ದೀವಿ ಅನ್ನೋ ಒಂದು ಕೃತಜ್ಞತೆ ನಮ್ಗೆ ಇದ್ದೇ ಇರುತ್ತೆ. ಅದರಿಂದ ನಮಗೆ ತುಂಬ ಸಂತೋಷ ಆಗ್ತಿದೆ. ಅದನ್ನು ನಾವು ಕಂಟಿನ್ಯೂ ಮಾಡಬೇಕಂತ ತಿಳ್ಕೊಂಡಿದ್ದೀವಿ. HN ವ್ಯಾಲಿ ಯೋಜನೆ ಮೂಲಕ ಬೆಂಗಳೂರಿನ ಕೊಳಚೆ ನೀರನ್ನು ಸಂಸ್ಕರಿಸಿ ಕೆರೆಗಳಿಗೆ ಹರಿಸಿದರೆ ಅಂತರ್ಜಲ ಅಭಿವೃದ್ಧಿ ಆಗುತ್ತದೆ ಎಂದು ಆ ಸಮಯದಲ್ಲಿ ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ಹೇಳಿದ್ದೆ. ನೀರಿಗಾಗಿ ನಾವು ಬಹಳ ಕಷ್ಟಪಟ್ಟಿದ್ದೇವೆ ಎನ್ನುತ್ತಾರೆ. ಕುರಿ ಶೆಡ್ ಹಾಕಿ 50 ಕುರಿ ಸಾಕುತ್ತಿದ್ದಾರೆ. 30,000 ಕೋಳಿ ಪೌಲ್ಟ್ರಿ ಫಾರ್ಮ್ ಇದೆ. ಎಲ್ಲವನ್ನೂ ಬೆಳೆಸಿಕೊಂಡೇ ಬೆಳೆಯುತ್ತಿರುವ ರೈತ ಚಂದ್ರಪ್ಪ ಇತರೆ ರೈತರಿಗೆ ಮಾದರಿಯಾಗಿದ್ದಾರೆ ಎಂದರೆ ತಪ್ಪಾಗದು. ಜಂಗಾಲಹಳ್ಳಿ ಅಶ್ವಥ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.